ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯವರಿಂದ ನಮ್ಮ ರೈತರಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ಮೊದಲಿಂದ ಅವರು ಪೊಸಿಷನ್ ಇದ್ದಾರೆ, ದಾಖಲೆಗಳಿದೆ. ಆದರೆ ಈಗ ಅರಣ್ಯ ಇಲಾಖೆಗೆ ಈ ಜಾಗ ನಮ್ಮದು ಅಂತೇಳಿ ಇವತ್ತು ಏನು ರೈತರ ಮೇಲೆ ಒತ್ತಡ ಹಾಕಿ ರೈತರ ಜಾಗವನ್ನು ತೆರವುಗೊಳಿಸಿ ಬೆಳೆಗಳ ನಷ್ಟವನ್ನು ಮಾಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳು. ಇದ್ರ ಬಗ್ಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಬಂಗಾರಪೇಟೆ ಎಸ್ ಎನ್ ನಾಗಸ್ವಾಮಿ ಆಗಿರ್ಬೋದು, ಕೋಲಾರ MLA ಕೊತ್ತೂರು ಮಂಜು ಅವರು, ನಾನು ಕೂಡ ಮತ್ತು ಅನಿಲ್ ಅವರು ಕೂಡ MLC ಅವರು ಅರಣ್ಯ ಮಂತ್ರಿ ಮುಖಾಂತರ ನಮ್ಮ ಜಿಲ್ಲೆಯ ಅರಣ್ಯ ಅಧಿಕಾರಿಗಳನ್ನು ಕರೆಸಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ರೈತರ ಏನು ಪೊಸಿಷನ್ ಇದೆ ತೆರವು ಮಾಡುವಂಥ ಕೆಲಸ ಮಾಡಿಕೊಡ್ದು ಮತ್ತು ಬೆಳೆ ನಷ್ಟ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಾಯಿಂಟ್ ಸರ್ವೆ ಆಗುವುದು, ರೆವಿನ್ಯೂ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಾಯಿಂಟ್ ಸರ್ವೆ ಆಗಬೇಕು. ಅದಾದ ಮೇಲೆ 3 ಎಕರೆಗಿಂತ ಕಡಿಮೆ ಇರುವಂಥ ರೈತರನ್ನ ಯಾರನ್ನೂ ಕೂಡ ತೆರವುಗೊಳಿಸುವಂಥ ಕೆಲಸ ಮಾಡಬಾರದು ಅಂತ ಸರ್ಕಾರ ಆದೇಶ ಇದೆ. ಯಾವುದೇ ಕಾರಣಕ್ಕೂ ಜಾಯಿಂಟ್ ಸರ್ವೆ ಆಗುವವರು ಕೂಡ ಏನು ಮಾಡಿಕೊಡ್ದು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ರೈತರು ಯಾರು ಕೂಡ ಆತಂಕ ಪಡೋದು ಬೇಡ. ನಾವು ಸರ್ಕಾರ ಮತ್ತು ನಾವು ಕೂಡ ರೈತರ ಪರವಾಗಿ ಇದ್ದೀವಿ ಅಂತೇಳಿ ಈಗಾಗಲೇ ತಿಳಿಸಿದ್ವಿ. ಈಗಲೂ ಅಷ್ಟೇ ನಿಮ್ಮ ಮುಖೇನ ನಮ್ಮ ಜಿಲ್ಲೆಯ ಜನತೆಗೆ, ಅದು ಮುಳಬಾಗಿಲಾಗಿರ್ಬೋದು, KGF ಆಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು ಮತ್ತು ಮಾಲೂರು ಕೂಡ ಅಷ್ಟೇ ಎಲ್ಲ ಜನತೆಯ ಪರವಾಗಿ ಸರ್ಕಾರ ಮತ್ತು ನಾವು ಕೂಡ ಇದ್ದೀವಿ ಅಂತೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ.